ಅನ್ಯಕಾರಿಗಳಿಗೆ ಬೆಳೆಸಿ ದಲಿತ ಸಮುದಾಯಗಳಿಗೆ, ಪರಿಶಿಷ್ಟ ಜಾತಿ ವರ್ಗಗಳಿಗೆ ಅನ್ಯಾಯ ಮಾಡ್ತಾ ಇರತಕ್ಕಂಥ ಸರ್ಕಾರದ ಕ್ರಮವನ್ನು ಖಂಡಿಸ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರೇ ಒಬ್ಬ ದಲಿತ ಮುಖಂಡನಾಗಿದ್ದರೂ ಕೂಡ ದಲಿತರಿಗೆ ದ್ರೋಹ ಬಗೆದು ಸಂಪೂರ್ಣ ಭ್ರಷ್ಟಾಚಾರದಲ್ಲಿ ಇವತ್ತು ನಿರತರಾಗಿರ್ತಕ್ಕಂಥದ್ದನ್ನ ತಮ್ಮ ಮೂಲಕ ನಾನು ರಾಜ್ಯದ ಜನರಿಗೆ ತಿಳಿಯ ಬಯಸಬೇಕು ಅಂತೇಳಿ ಇವತ್ತಿನ ಈ ಗೋಷ್ಠಿಯನ್ನು ನಾನು ಕರೆದಿದ್ದೇನೆ. 42,000 ಕೋಟಿ ಈ ವರ್ಷದಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳ ಶ್ರೇಯೋಭಿವೃದ್ಧಿಗೆ ಮೀಸಲಿಟ್ಟಿದ್ದೇವೆ ಅಂತೇಳಿ SCP TSP ಹಣ ಹೇಳ್ತಾರೆ. ಆದರೆ ಅದನ್ನು ಮಾಡಿದ್ದೇನು ಕೊನೆಯಲ್ಲಿ? ಇದನ್ನ ರಾಜ್ಯದ ಜನ ಅರ್ಥ ಮಾಡ್ಕೊಳ್ಬೇಕು. ಮೊದಲನೆಯದಾಗಿ, ಇದುವರೆಗೆ ಈ 3 ವರ್ಷಗಳಲ್ಲಿ 39,000 ಕೋಟಿ ರೂಪಾಯಿಗಳನ್ನ 39,000 ಕೋಟಿ ರೂಪಾಯಿಗಳನ್ನ ಗ್ಯಾರಂಟಿಗಳಿಗೆ ಬಳಕೆ ಮಾಡಲಾಗಿದೆ. ನಾನು ಸರ್ಕಾರವನ್ನು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ. SCP TSP ಹಣ ಇರ್ತಕ್ಕಂಥದ್ದು ಆ ದಲಿತ ಸಮುದಾಯಗಳ ಶ್ರೇಯೋಭಿವೃದ್ಧಿಗೆ. ನೀವು ಅವರಿಗೆ ತಲೆ ಮೇಲೆ ಸೂರು ಅಂದ್ರೆ ಮನೆ ಕಟ್ಟಿಕೊಡ್ತಕ್ಕಂಥದ್ದಿರ್ಬೋದು, ಯುವಕರಿಗೆ ಕಾರುಗಳನ್ನು ತೆಗೆದುಕೊಟ್ಟು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡುವಂಥದ್ದಿರ್ಬೋದು, ಅಥವಾ ಅವರು ವ್ಯಾಪಾರೀಕರಣ ಮಾಡತಕ್ಕಂಥ ಸಂದರ್ಭದಲ್ಲಿ ವ್ಯಾಪಾರಕ್ಕೆ ನೀವು ಸಾಲ ಸಹಾಯ ಕೊಡ್ತಕ್ಕಂಥದ್ದಿರ್ಬೋದು, ಗಂಗಾ ಕಲ್ಯಾಣ ಇರ್ಬೋದು, ಅವರ ಮನೆಗಳಿಗೆ ರಸ್ತೆ ಅಂಥದ್ದನ್ನು ಮಾಡಿಕೊಡ್ತಕ್ಕಂಥದ್ದು, ಇಂಥ ಅನೇಕ ಚಟುವಟಿಕೆಗಳ ಕಾರ್ಯಗಳನ್ನು ಮಾಡಿ ಸಮುದಾಯದ ಅಭಿವೃದ್ಧಿಯನ್ನು ಮಾಡತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಈ ಹಣವನ್ನು ಮೀಸಲಿಡ್ತಕ್ಕಂಥದ್ದು. ಆದರೆ ಇಲ್ಲೇನು ಮಾಡಿದ್ರಿ? ಹೇಳುವಾಗ ಮಾತ್ರ, ಗ್ಯಾರಂಟಿಗಳನ್ನು ಕೊಡುವಾಗ ನನಗೂ ಫ್ರೀ ನಿನಗೂ ಫ್ರೀ ಅಂತ ಹೇಳಿದ್ರಿ. ಇಲ್ಲಿ ಮಾಡಿದ್ದೇನೋ? ಎಲ್ಲರಿಗೂ ಕೂಡ ನೀವು ಖಜಾನೆ ಹಣವನ್ನು ಕೊಟ್ಟಿದ್ದೀರಿ. ದಲಿತರಿಗೂ ಅದೇ ಹಣ ಗ್ಯಾರಂಟಿಗೆ ಕೊಡಬೇಕಾಗಿತ್ತು. ನೀವು ಅಲ್ಲಿ ದಾರಿ ತಪ್ಪಿಸಿ ಈ ತಳ ಸಮುದಾಯಗಳಿಗೆ ಅನ್ಯಾಯ ಮೋಸ ಮಾಡಿ SCP TSP ಹಣವನ್ನ ಅವರಿಗೆ ಇದೇ ಗ್ಯಾರಂಟಿ ಹಣ ಅಂತ ಕೊಟ್ಟಿದ್ದೀರಿ. ನಾನು ಸರ್ಕಾರವನ್ನು ಒಂದು ಪ್ರಶ್ನೆ ಮಾಡ್ತೇನೆ. ಒಂದು ಸಮಯ ನೀವು ಗ್ಯಾರಂಟಿ ಸ್ಕೀಮ್ಗಳನ್ನು ತಂದಿಲ್ಲ ಅಂತ ಇಟ್ಕೊಳ್ಳಿ. 42,000 ಕೋಟಿ ಯಾರಿಗೆ ಕೊಡ್ತಿದ್ರಿ? ದಲಿತ ಸಮುದಾಯಕ್ಕೆ ಕೊಡ್ತಿದ್ರಿ. ಅವರ ಅಭಿವೃದ್ಧಿಗೆ ಅದು ಹೋಗ್ತಿತ್ತು. ಈಗ ಗ್ಯಾರಂಟಿ ತಂದ ಮೇಲೆ ನೀವು ಮೊದಲೇನಾದ್ರೂ ಹೇಳಿದ್ರ? ನಿಮಗೆ ಮೀಸಲಿಟ್ಟಿರ್ತಕ್ಕಂಥ ಹಣದಲ್ಲೇ ನಿಮಗೆ ಕೊಡ್ತೇವೆ ಅಂತ ಹೇಳಿದ್ರ? ಅಂದ್ರೆ ಇದು ವಂಚನೆ ಅಲ್ವಾ? ಈಗ ಖಜಾನೆ ಹಣವನ್ನ ಎಲ್ಲ ಗ್ಯಾರಂಟಿಗಳಿಗೆ ನೀವು ಎಲ್ಲರಿಗೂ ಕೊಟ್ಟು ದಲಿತರಿಗೆ ಮಾತ್ರ ಕೊಟ್ಟಿಲ್ಲ ಅಂದ್ರೆ ದಲಿತರಿಗೆ ನೀವು ಮಾಡಿರ್ತಕ್ಕಂಥ ಮೋಸ. ಇದು ನೇರವಾಗಿ ನಿಮ್ಮ ಮೇಲೆ ಆಪಾದನೆ ಇದೆ. ಇದು ಜನರು ಕೂಡ ಅರ್ಥ ಮಾಡ್ಕೊಳ್ಬೇಕು. ದಲಿತ ಸಮುದಾಯಗಳಿಗೆ ಅರ್ಥ ಆಗಿಲ್ಲ. ಯಾಕೆ ಅಂತಂದ್ರೆ ಅನೇಕ ದಲಿತ ಸಂಘಟನೆಗಳಿವೆ. ದಲಿತರಿಗೆ ಅನ್ಯಾಯ ಆದಾಗ ದಲಿತ ಸಂಘಟನೆಗಳು ಹೊರಗಡೆ ಬಂದು ಹೋರಾಟ ಮಾಡ್ತವೆ, ನಮಗೆ ಅನ್ಯಾಯ ಮಾಡಿದ್ದೀರಿ ಅಂತ. ಆದ್ರೆ ಇತ್ತೀಚೆಗೆ ಕೆಲವು ಸಂಘಟನೆಗಳು ಏನಾಗ್ಬಿಟ್ಟಿವೆ ಅಂತಂದ್ರೆ ಕಾಂಗ್ರೆಸ್ನ ಜೊತೆಯಲ್ಲೇ ಮಾರಾಟ ಆಗಿ ಹೋಗ್ಬಿಟ್ಟಿವೆ. ನಾನು ಎಲ್ಲಾ ಸಂಘಟನೆಗಳು ಅಂತ ಹೇಳಿಲ್ಲ, ಕೆಲವು ಸಂಘಟನೆಗಳು ಈ ಮಾರಾಟ ಆಗಿರೋ ಕಾರಣದಿಂದ ಅವರು ಏನೇ ಆದರೂ ಕೂಡ ಕಾಂಗ್ರೆಸ್ನ ಜೊತೆಯಲ್ಲೇ ಉಳಿತವ್ರೆ ಹೊರತು ಅವರು ಹೊರಗಡೆ ಬಂದಿಲ್ಲ. ಯಾಕೆ ಅಂತಂದ್ರೆ ಕಾಂಗ್ರೆಸ್ ಅವರ ಮೂಗಿಗೆ ತುಪ್ಪ ಸವರಿಬಿಟ್ಟಿದೆ. ಆ ಕಾರಣದಿಂದ ಅವರು ಕೇಳ್ತಾ ಇಲ್ಲ, ಇದರಿಂದ ಜನರಿಗೆ ಅರ್ಥ ಆಗ್ತಾ ಇಲ್ಲ. ನಾವೀಗ ತಮ್ಮ ಮೂಲಕ ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ.
ಅವರಿಗೆ ನ್ಯಾಯ ಸಿಗಬೇಕಾಗಿದ್ದಲ್ಲ, ನ್ಯಾಯ ಕೊಡಿಸ್ತಕ್ಕಂಥ ಕಾರಣಕ್ಕೆ ನಾವು ಹೋರಾಟವನ್ನು ಕೂಡ ಮಾಡ್ತಾ ಇದ್ದೇವೆ. ಇದು ದೊಡ್ಡ ವಂಚನೆಯ ಜಾಲ. ಈ ಗ್ಯಾರಂಟಿಗಳು ಅಂತಕ್ಕಂಥದ್ದೇ ಕಾಂಗ್ರೆಸ್ ಸರ್ಕಾರದ ಲೂಟಿ ಅಥವಾ ಕಳ್ಳತನಕ್ಕೆ ಇದೊಂದು ಕಳ್ಳ ಮಾರ್ಗ, ಇದು ವಾಮ ಮಾರ್ಗ. ಇದು ಇವತ್ತು ನೀವು ನೋಡಿದ್ರಿ, ಹೆಣ್ಣು ಮಕ್ಕಳಿಗೆ 2,000 ರೂಪಾಯಿ ಕೊಡ್ತಕ್ಕಂಥ ಏನು ಧನಲಕ್ಷ್ಮಿ ಯೋಜನೆ, ಗೃಹಲಕ್ಷ್ಮಿ ಯೋಜನೆ 5,000 ಕೋಟಿ ಹಣ ನಾಪತ್ತೆಯಾಗಿದೆ. ಈಗ ಸರ್ಕಾರ ಹೇಳಬೇಕು ಯಾವ ಲಕ್ಷ್ಮಿಯರ ಮನೆಗೆ ಹೋಯ್ತು ಹಣ ಅಂತ. ಸದನದಲ್ಲೂ ಕೂಡ ಚರ್ಚೆಗೆ ಬಂದಿದೆ, ಆದ್ರೆ ಸರಿಯಾದ ಉತ್ತರ ಇಲ್ಲ. ನಾವು ಹೇಳಿದ್ದು ತಪ್ಪಾಯ್ತು ಅಂದಿದ್ದಾರೆ, ಆದ್ರೆ ದುಡ್ಡು ಎಲ್ಲೋಯ್ತು ಅಂತ ಇದುವರೆಗೂ ಹೇಳಿಲ್ಲ. ಈಗ ದುಡ್ಡು ಬರಬೇಕಲ್ಲ. ಆಮೇಲೆ ಪರಿಶಿಷ್ಟ ಜಾತಿ ವರ್ಗಗಳ ಮಹಿಳೆಯರು, ಕಡು ಬಡವರು, ಅವರು ಕೂಲಿಗಾರರು, ದಿನ ಬಸ್ಸಲ್ಲಿ ಓಡಾಡೋ ಜನ ಅಲ್ಲ ಅವರು. ಹೆಣ್ಣು ಮಕ್ಕಳು ಬೆಳಗ್ಗೆ ಎದ್ರೆ ಕೂಲಿಗೆ ಹೋಗ್ಬೇಕು, ಕೂಲಿ ತಂದು ಮನೆ ನೋಡ್ಬೇಕು. ಇಂಥ ಕೆಲಸ ಮಾಡೋರು ಬಸ್ಸಲ್ಲಿ ಎಲ್ಲಿ ಓಡಾಡ್ತಾರೆ? ಅಲ್ಪ ಸ್ವಲ್ಪ ಜನರು ಓಡಾಡಿದ್ರು ಕೂಡ ನೀವು ಜನಸಂಖ್ಯೆಗೆ ಅನುಗುಣವಾಗಿ ಹಣವನ್ನು ತೆಗೆದು ಬಿಟ್ಟಿದ್ದೀರಿ. ಇದು ಯಾರಿಗೂ ಹೋಗ್ತದೆ? ಇದು ದಲಿತ ಸಮುದಾಯಗಳಿಗೆ ಮಾಡತಕ್ಕಂಥ ಅನ್ಯಾಯ. ದಲಿತ ಹೆಣ್ಣು ಮಕ್ಕಳು ಹೆಚ್ಚಿಗೆ ಬಸ್ಸಲ್ಲಿ ಹೋಗೋದಿಲ್ಲ, ಅದರಿಂದ ಅದು ಕೂಡ ಫೇಲ್ಯೂರು. ಜೊತೆಗೆ ಈ 2,000 ಹಾಕೋದ್ರ ಬದಲು ಜನರಿಗೆ, ಆ ಬಡವರಿಗೆ ಅದು ಮುಟ್ಟೋದೇ ಇಲ್ಲ, ಅದು ಕೂಡ ಫೇಲ್ಯೂರು. ಅಕ್ಕಿ ಕೊಡ್ತಕ್ಕಂಥದ್ದು ಅನ್ನಭಾಗ್ಯ, ಅದು ಅನೇಕರಿಗೆ ಕಾರ್ಡನ್ನು ತೆಗೆದು ಬಿಟ್ಟಿದ್ದೀರಿ. ಆಮೇಲೆ ಈಗ ನೀವು ಕೊಡೋ ಅಕ್ಕಿ ಕಳ್ಳಸಂತೆಯಲ್ಲಿ ಮಾರಾಟ ಆಗ್ತಾ ಇದೆ, ಅದು ಫೇಲ್ಯೂರು. ನೀವೇನು 200 ಯೂನಿಟ್ ಅಂತ ಕೊಡ್ತಿದ್ದೀರಿ, ಅದು ದಲಿತರಿಗೆ ನಮ್ಮ ಸರ್ಕಾರ ಇರುವಾಗಲೇ, ಬಿಜೆಪಿ ಸರ್ಕಾರ ಇರುವಾಗಲೇ ಗೃಹ ಜ್ಯೋತಿ, ಕುಟೀರ ಜ್ಯೋತಿ ಮತ್ತೆ ಭಾಗ್ಯ ಜ್ಯೋತಿ, ಈ 3 ಸ್ಕೀಮ್ಗಳು ಫ್ರೀನೇ ಬರ್ತಿತ್ತು. ಅದರ ಮೇಲೆ ನಮ್ಮ ಸರ್ಕಾರ 75 ಯೂನಿಟ್ ಫ್ರೀ ಅಂತ ಕೊಟ್ಬಿಟ್ಟಿದ್ವಿ. ದಲಿತ ಸಮುದಾಯಗಳಿಗೆ ನೀವು ಇನ್ನೂ ಫ್ರೀ ಏನು ಕೊಡುವಂಥದ್ದು ಏನು ಉಳಿದಿರಲಿಲ್ಲ. ಆದ್ರಿಂದ ಅಲ್ಲಿಯೂ ನಮಗೆ ವಂಚನೆ ಮಾಡಿ ನಮ್ಮ ಹಣ ತಗೊಳ್ತಾ ಇದ್ದೀರಿ, ಅದೂ ಅಲ್ಲಿಗೆ ಫೇಲ್ಯೂರು. ಯುವಕರಿಗಂತೂ 1,500 3,000 ಕೊಡ್ತಿದ್ದು ಅದು ಯಾರಿಗೂ ತಲುಪಲೇ ಇಲ್ಲ, ಯಾರು ಕೇಳೋರು ಇಲ್ಲ. ಒಟ್ಟಾರೆ ನಿಮ್ಮ ಗ್ಯಾರಂಟಿಗಳು ಸಂಪೂರ್ಣವಾಗಿ ಫೇಲ್ ಆಗಿವೆ. ಫೇಲ್ ಆದ್ಮೇಲೆ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿ ಏನಕ್ಕೆ ಬೇಕಿದಕ್ಕೆ? ಮೊದಲು ಅದನ್ನು ಡಿಸಾಲ್ವ್ ಮಾಡಿ. ಸರ್ಕಾರದ ಹಣದಲ್ಲಿ ಕಾಂಗ್ರೆಸ್ನ ಮುಖಂಡರು ಮತ್ತೆ ಕಾರ್ಯಕರ್ತನನ್ನ ನೇಮಕ ಮಾಡಿ ನೀವು ಮೋಜು ಮಸ್ತಿ ಮಾಡ್ತಾ ಇದ್ದೀರಿ. ನಾನಿವತ್ತು ನಿನ್ನೆ ಒಂದು ವಿಷಯ ನನ್ನ ಗಮನಕ್ಕೆ ಬಂತು. ಇವತ್ತು ನಾವೆಲ್ಲರೂ ಶಾಸಕರು ಇದ್ದೀರಿ, ಇಲ್ಲಿ ಸದನ ನಡೀತಾ ಇದೆ, ಇಲ್ಲಿ ಚರ್ಚೆಗಳಿದೆ, ನಮ್ಮ ಕೆಲಸ ಇದೆ, ನಾವು ಬಂದಿದ್ದೇವೆ ಬೆಳಗಾವಿಗೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಕೆಲಸ ಇಲ್ಲೇನಿತ್ತು? ಅದರ ಉಪಾಧ್ಯಕ್ಷರು ಇಲ್ಲಿ ಬಂದಿದ್ದಾರೆ ಬೆಳಗಾವಿಗೆ. ನನಗೂ ಸೇರಿ ಒಂದು ಸಿಂಗಲ್ ರೂಮ್ ಕೊಟ್ಟಿದ್ರು, ಯುಕೆನಲ್ಲಿ ಒಂದು ಸಿಂಗಲ್ ರೂಮ್ ಕೊಟ್ಟಿದ್ರು. ನಾನು DC ಅವರಿಗೆ ಜಗಳ ಮಾಡಿದೆ, ಏನ್ರಿ ನನ್ನ ಪ್ರೋಟೋಕಾಲ್ ಪ್ರಕಾರ ನಮಗೆ ಶೂಟ್ ಕೊಡಬೇಕು, ಯಾಕೆ ಕೊಟ್ಟಿಲ್ಲ ಸರ್? ಶಾರ್ಟೇಜ್ ಆಫ್ ರೂಮ್ಸ್. ಓಕೆ, ಶಾರ್ಟೇಜ್ ಆಫ್ ಅಂದ್ಮೇಲೆ ಆಮೇಲೆ ಏನ್ ಮಾಡಿದ್ರು, ಇನ್ನೊಂದು ಯಾವ್ದೋ ಸ್ವಲ್ಪ ದೊಡ್ಡ ರೂಮ್ ಕೊಟ್ಟರು. ಅದಾದ್ಮೇಲೆ ಮತ್ತೆ ಫೋನ್ ಮಾಡಿದೆ, ಈಗ ದೊಡ್ಡ ರೂಮ್ ಕೊಟ್ಟಿದ್ದೀರಿ, ನೀವು ಬೇರೆ ಬೇರೆ ಅವರಿಗೆಲ್ಲ ಶೂಟ್ಗಳು ಯಾಕೆ ಕೊಟ್ಟಿದ್ದೀರಿ ಅಂತ ಕೇಳಿದೆ. ಯಾರಿಗೆ ಕೊಟ್ಟಿದ್ದೀವಿ ಸರ್ ಅಂದ್ರು. ಹಂಗೇನು ಕೊಟ್ಟಿಲ್ಲ ಸರ್ ಅಂದ್ರು. ಅದ್ಯಾರೋ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಅಂತೇಳಿ, ಏನವ್ರ ಹೆಸರು, ಉಪಾಧ್ಯಕ್ಷ, ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷ ಇಲ್ಲಿ ಇದರಲ್ಲಿ ಬೆಳಗಾವಿಯಲ್ಲಿ ಬಂದಿದ್ದಾರೆ. ಆ ಹೋಟೆಲ್ ಯಾವುದೋ ಹೋಟೆಲ್ ಬಂದು ಇಳ್ಕೊಂಡಿದ್ದಾರೆ. DC ಅವರು ಅವರಿಗೆ ಶೂಟ್ ರೂಮ್ ಕೊಟ್ಟಿದ್ದಾರೆ, ಮತ್ತೆ ನಮಗೆ ಯಾಕೆ ಕೊಟ್ಟಿಲ್ಲ ಅಂದಮೇಲೆ ಮಾನ್ಯ ಅಶೋಕ್ ಅವರು ಯುಕೆನಲ್ಲಿ ಉಳ್ಕೊಂಡಿದ್ರು. ಅವರು
ವೆಲ್ಕಮ್ ಇದಕ್ಕೆ ಹೋಗಿದ್ದಕ್ಕೆ ಅದು ಖಾಲಿ ಆಯ್ತು. ಖಾಲಿ ಆದ್ಮೇಲೆ ನನಗೆ ಕೊಟ್ರು. ಅಂದ್ರೆ ನಮ್ಮ ಇದಕ್ಕಾಗಿ ಹೋರಾಟ ಮಾಡಬೇಕು ನಾವು ಬಂದು ವಸ್ತಿಗೆ. ಆದ್ರೆ ನೀವು ಅನುಷ್ಠಾನ ಸಮಿತಿಯ ಸದಸ್ಯರು ಅವರು ಏನು ಇದಕ್ಕೆ ಸಂಬಂಧವೇ ಇಲ್ಲ, ಈ ಸೆಷನ್ಗೆ ಬರೋ ಅವಶ್ಯಕತೆನೇ ಇಲ್ಲ ಅಂತವರುಗಳಿಗೆಲ್ಲ ನೀವು ಐಷಾರಾಮಿ ರೂಮ್ಗಳನ್ನು ಕೊಡ್ತೀರಿ ಅಂದ್ರೆ ಸರ್ಕಾರದ ಕ್ರಮ ಏನು? ಯಾಕೆ ಹಿಂಗೆಲ್ಲ ಮಾಡ್ತಾ ಇದ್ದೀರಿ ನೀವು? ಇದನ್ನ ಪ್ರಶ್ನೆ ಮಾಡ್ಬೇಕಲ್ಲ. ಹೀಗೆ ಟೋಟಲಿ ಈ ಅನುಷ್ಠಾನ ಸಮಿತಿ ಕೆಲಸವೇ ಇಲ್ಲ. ಅನುಷ್ಠಾನ ಮಾಡೋದಾಗಿದ್ದಿದ್ರೆ ಅವರಿಗೆ ಯೋಗ್ಯತೆ ಇದ್ದಿದ್ರೆ ಈ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಅನುಷ್ಠಾನ ಆಗೋದನ್ನು ಯಾಕೆ ಮಾಡಲಿಲ್ಲ? ಅವರು ತಪ್ಪು ಆಗಿರೋದನ್ನು ಯಾಕೆ ಸರಿಪಡಿಸಲಿಲ್ಲ ಅವರು? ಇನ್ನು ಇದು ಇರ್ತಕ್ಕಂಥದ್ದು. ಈಗ ಇನ್ನೊಂದು ಹೇಳ್ತೇನೆ, KSMCA ಅಲ್ಲಿ ಈ ಇದಕ್ಕೆಲ್ಲನೂ ಮಾರ್ಕೆಟಿಂಗ್ ಕಮ್ಯುನಿಕೇಶನ್ ಮತ್ತು ಅಡ್ವರ್ಟೈಸಿಂಗ್ ಲಿಮಿಟೆಡ್ ಸಮಾಜ ಕಲ್ಯಾಣ ಇಲಾಖೆ ವಿವಿಧ ಕಾರ್ಯಕ್ರಮಗಳಿಗೆ ಹಣ ಬಿಡುಗಡೆ ಮಾಡಿದೆ. ಇಲ್ಲಿಂದ ಇದುವರೆಗೂ ಎಷ್ಟು ಮಾಡಿದೆ ಅಂತಂದ್ರೆ 38,36,00,000 ಹಣ ಬಿಡುಗಡೆ ಮಾಡಿದೆ. ಯಾವ ಹಣ ಇದು ಗೊತ್ತಾ? SCP TSP ಹಣ. ನಾನು ಕೇಳಲಿಕ್ಕೆ ಬಯಸ್ತೇನೆ, 23-24ರಲ್ಲಿ 18 ಕೋಟಿ ಹಣ ಬಿಡುಗಡೆ ಮಾಡಿದೆ. 24-25ರಲ್ಲಿ 18 ಕೋಟಿ, ಇನ್ನೊಂದು 25-26 ಅಂತ ತೋರಿಸಿ 1,64,00,000 ಮಾಡಿದೆ. ಟೋಟಲಿ ಕಾರ್ಯಕ್ರಮಗಳಿಗೆ 38 ಕೋಟಿ ಮಾಡಿದೆ. 38 ಕಾರ್ಯಕ್ರಮಗಳು ಅಂತೇಳಿ ಅಲ್ಲ 16 ಕಾರ್ಯಕ್ರಮಗಳು ಅಂತೇಳಿ ಮಾಡಿದೆ. ಸರ್ ನಾನು ಹೇಳ್ತೇನೆ, ಇದೆಲ್ಲವೂ ನೀವು ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಮಾಡುವಾಗ ನೀವು ಸೋಷಿಯಲ್ ವೆಲ್ಫೇರ್ದು ಸರ್ಕಾರದ ಇದು ಮಾಡಬೇಕು. ಇದನ್ನ ಇಟ್ಟಿರೋದು ಈ ಕಾರ್ಯಕ್ರಮಗಳು ಮಾಡಕ್ಕಲ್ಲ, ಜನರ ಯೋಗಕ್ಷೇಮಕ್ಕೆ ಅದನ್ನ ಬಳಕೆ ಮಾಡಬೇಕಾಗಿರೋದು. ನೀವು ಮಾಡಿಲ್ಲ. ಅಲ್ಲಿ ಏನ್ ಮಾಡಿದ್ದೀರಿ? ಇದರಲ್ಲಿ ಶ್ರೀರಂಗಪಟ್ಟಣ ದಸರಾ ಮಹೋತ್ಸವಕ್ಕೆ ಖರ್ಚು ಮಾಡ್ತಾರೆ. 2 ಬಿಲ್ ಮಾಡ್ತಾರೆ ಒಂದೇ ಡೇಟು, 23-24ರಲ್ಲಿ 2 ಕಡೆಯಲ್ಲಿ ಮಾಡ್ತಾರೆ. ದಾಖಲೆಗಳು ಅವರೇ ಕೊಟ್ಟಿರೋದು, ನಮ್ದೇನಲ್ಲ ಇದು. ಅವರೇ ಇಲಾಖೆಯಿಂದನೇ ದಾಖಲೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಅದರಲ್ಲಿ 22 ಲಕ್ಷ ಒಂದು ಕಡೆ, 24 ಲಕ್ಷ ಒಂದು ಕಡೆ. SCP TSP ಹಣನ ಇದಕ್ಕೆ ಯಾಕೆ ಖರ್ಚು ಮಾಡಿದ್ರಿ ನೀವು? ದಸರಾ SCP TSP ಹಣದಲ್ಲಿ ನಡೀತದ? ಆಯ್ತಾ? ಒಂದಾಯ್ತು. ಇನ್ನೊಂದು, ಒಂದೇ ಒಂದು ಕಾರ್ಯಕ್ರಮಕ್ಕೆ 17 ಕೋಟಿ ರೂಪಾಯಿ, 17 ಕೋಟಿ 30 ಲಕ್ಷ. ಈಗ 10 ದಿವಸದಿಂದ ನಾವು ಇಲ್ಲಿದ್ದೇವೆ ಬೆಳಗಾವಿಯಲ್ಲಿ. 22-25 ಕೋಟಿ ಅಂತ ನಾವು ಹೇಳಿದ್ದಾರೆ 10 ದಿವಸಕ್ಕೆ. ಎಷ್ಟು ವ್ಯವಸ್ಥೆ ಇದೆ ಇಲ್ಲಿ, ಏನೇನು ನಡೀತಾ ಇದೆ. ಇದಕ್ಕೆ 25-30 ಕೋಟಿ. ಈ ಇದಕ್ಕ ಕಾರ್ಯಕ್ರಮ ಯಾವುದು? ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ನಡೆದ ಸಂವಿಧಾನದ ರಾಷ್ಟ್ರೀಯ ಸಮ್ಮೇಳನ ಮತ್ತು ರಾಷ್ಟ್ರೀಯ ಏಕತಾ ಸಮಾವೇಶ ಅಂತೆ. ಒಂದೇ ದಿನ ಕಾರ್ಯಕ್ರಮ, ಅದು ಸಂವಿಧಾನದ ಏಕತಾ ಕಾರ್ಯಕ್ರಮ. 17 ಕೋಟಿ 30 ಲಕ್ಷ ರೂಪಾಯಿ ಖರ್ಚು ಅಂತ ನೀವು ತೋರಿಸಿದ್ದೀರಿ. ಇದನ್ನ SCP TSP ಹಣದಿಂದ ಖರ್ಚು ಮಾಡಿದ್ದೀರಿ. ಸಂವಿಧಾನದ ವಿಚಾರಕ್ಕೆ, ಏಕತಾ ವಿಚಾರಕ್ಕೆ SCP TSP ಹಣ ನೀವು ಯಾಕೆ ಖರ್ಚು ಮಾಡಬೇಕು? ಸಂವಿಧಾನ ಅಂತಂದ್ರೆ ಯಾರು ದಲಿತರಿಗೆ ಮಾತ್ರ ಸಂಬಂಧನ? ಏಕತಾ ಸಮಾವೇಶ ಅಂತಂದ್ರೆ ದಲಿತರಿಗೆ ಮಾತ್ರ ಸಂಬಂಧನ? ಆಯ್ತಾ? ಇದು 17 ಕೋಟಿ. ಇನ್ನೊಂದು ಕಡೆ ಬನ್ನಿ, ಮತ್ತೊಂದು 17 ಕೋಟಿ ಕಾರ್ಯಕ್ರಮ, ಸಂವಿಧಾನ ಜಾಗೃತಿ ಜಾಥಾ ಮತ್ತು ಏಕತಾ ಸಮಾವೇಶ. ಇದು ಅರಮನೆ ಮೈದಾನದ ಶ್ರೀ ಕೃಷ್ಣ ವಿಹಾರದಲ್ಲಿ. ಇದೊಂದು ಇನ್ನೊಂದು ಕಡೆ ಮಾಡಿ ಅಲ್ಲಿ ಒಂದೇ ದಿನದ ಕಾರ್ಯಕ್ರಮಕ್ಕೆ ಅಲ್ಲಿ 17 ಕೋಟಿ ತಿರುಗಿ SCP TSP ಹಣ. ಆಮೇಲೆ ನೋಡಿ,
ಬಾಬು ಜಗಜೀವನ್ ರಾಮ್ ಜನ್ಮದಿನಾಚರಣೆ. ಈ ಕಾರ್ಯಕ್ರಮಕ್ಕೆ 66 ಲಕ್ಷ. ಏನಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಒಂದು ಹೂನಾರ ಹಾಕಿದ್ರೆ ಒಂದು 50 ಲಕ್ಷ, ಜಗಜೀವನ್ ರಾಮ್ ಅವ್ರಿಗೆ ಒಂದು ಹೂನಾರ ಹಾಕಿದ್ರೆ 50 ಲಕ್ಷ. ಅಂದ್ರೆ ಏನ್ ಮಾಡ್ತಾ ಇದ್ದಾರೆ ಇವರು? ಈ ಸರ್ಕಾರಕ್ಕೆ ಏನಾದ್ರೂ ಪ್ರಜ್ಞೆ ಇದೆಯಾ? ಬಡವರ ಕಷ್ಟ ಗೊತ್ತಿದೆಯಾ? 50 ಲಕ್ಷ ಒಂದು ಇದಕ್ಕೆ ನೀವು ಖರ್ಚು ಮಾಡೋದಾದ್ರೆ ಎಷ್ಟು ಅದನ್ನ ಜನರಿಗೆ ಕೊಟ್ಟರೆ ಎಷ್ಟು ಲಾಭ ಆಗುತ್ತೆ? ಅವರ ಪರಿಸ್ಥಿತಿ ಇವತ್ತು ಕಷ್ಟದಲ್ಲಿರೋರು ಎಷ್ಟು ಮೇಲೆ ಬರ್ತಾರೆ? ಇದು ಇನ್ನೊಂದು ವಿಶೇಷ ಅನ್ನೋದು ತಿಳ್ಕೊಳ್ಬೇಕು. ನಮಗೆ ಈಗಾಗಲೇ ಮಾಹಿತಿ ಬಂದಿರತಕ್ಕಂಥದ್ದು, ಇದೆಲ್ಲವನ್ನೂ ಕೂಡ ನೀವು ಕಾಂಟ್ರಾಕ್ಟ್ ಕೊಟ್ಟಿದ್ದೀರಿ. ಯಾರಿಗೆ ಕಾಂಟ್ರಾಕ್ಟ್ ಕೊಟ್ಟಿರೋದು? ಪ್ರಾಜೆಕ್ಟ್ ಕಮ್ಯುನಿಕೇಶನ್ಸ್. ಇದು ಅವಲೋಕನ 2ನೇ ಮುಖ್ಯ AECS 6ನೇ ಕ್ರಾಸ್ ಲೇಔಟ್ ಸಂಜಯ್ ನಗರ ಅವರಿಗೆ ಎಷ್ಟು ಕೊಟ್ಟಿದ್ದೀರಿ ಅಂತಂತಂದ್ರೆ ಲೆಕ್ಕವಿಲ್ಲ ಅವರಿಗೆ ಕೊಟ್ಟಿರೋದು ಕಾಂಟ್ರಾಕ್ಟ್ಗಳು. ಆಮೇಲೆ ಲಾಫಿಂಗ್ ವಾಟರ್ಸ್ ಪ್ರೊಡಕ್ಷನ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದಿದು, ಸುಬೇದಾರ್ ಛತ್ರಂ ರೋಡ್ ಶೇಷಾದ್ರಿಪುರಂ. ಆಮೇಲೆ ಫ್ಯಾಬ್ ರೀಕಾನ್, ಅದು ಎಳಚೇನಹಳ್ಳಿ ಇಂಡಸ್ಟ್ರಿಯಲ್ ಲೇಔಟ್, ಎಳಚೇನಹಳ್ಳಿ 2ನೇ ಕನಕಪುರ ರಸ್ತೆ. ಫೇಸ್ 1 ಇನ್ವೆಂಟ್ಸ್ ಎಂಟರ್ಪ್ರೈಸಸ್ ಇಂದಿರಾನಗರ ಬಿನ್ಮಂಗ್ಲ. ಸ್ಕೈ ಬ್ಲೂ ಈವೆಂಟ್ ಮ್ಯಾನೇಜ್ಮೆಂಟ್ KC ಎಂಟರ್ಪ್ರೈಸಸ್, ತಿಬ್ಬಾದೇವಿ ಟೆಂಟ್ ಹೌಸ್. ನೋಡಿ, ಇವೆಲ್ಲವನ್ನು ನೀವು ಇದರಲ್ಲಿ ಹಾಕಿ ನೋಡಿ, ಗೂಗಲಲ್ಲಿ ಹಾಕಿ ಇದನ್ನ ಚೆಕ್ ಮಾಡಿದ್ರೆ ಇದರ ರಿಜಿಸ್ಟ್ರೇಷನ್ನು, ಇದು ಎಲ್ಲಿದು, ಇದನ್ನ ವಹಿವಾಟು ಏನು ಮಾಡ್ತದೆ ಎಲ್ಲ ಬರಬೇಕು. ಎಲ್ಲೂ ಒಂದು ಕಡೆ ಇಲ್ಲ. ಅಂದ್ರೆ ದೇ ಆರ್ ಆಲ್ ಬೋಗಸ್ ಕಂಪನೀಸ್. ಆಮೇಲೆ ಒಂದೊಂದಕ್ಕೂ ಮಾನ್ಯ ಮಂತ್ರಿಗಳೇ ಅವರದೇ ಒಂದು ಟೀಮ್ ಮಾಡಿಕೊಂಡು ಆ ಟೀಮಲ್ಲಿ ಅದನ್ನು ಮ್ಯಾನೇಜ್ ಮಾಡೋದು ಅವ್ರು ಯಾರೋ ಅವರ ಸಂಬಂಧ, ಅಳಿಯ ಮಗ ಮಗಳು ಏನೋ ಇವರೇ ಸಂಬಂಧದವರು. ಇದೆಲ್ಲವನ್ನು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡತಕ್ಕಂಥವರು ಅವರೇನೆ. ಈ ರೀತಿ ಮಾಡಿ ದಲಿತರನ್ನ ವಂಚನೆ ಮಾಡತಕ್ಕಂಥ ಕೆಲಸವನ್ನ ಇವರು ಮಾಡ್ತಿದ್ದಾರೆ. ನಾನು ಹೇಳ್ತಕ್ಕಂಥ ಒಂದು ಮಾತು, ಈಗ ಜಯಂತಿ, ಸಂವಿಧಾನ ದಿನಾಚರಣೆ, ಪ್ರಜಾಪ್ರಭುತ್ವ ದಿನಾಚರಣೆ ನೀವು ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ, ಮಾಡಬೇಕು. ನೀವು ಖಜಾನೆ ಹಣವನ್ನ, ಅದಕ್ಕಾಗಿ ಮೀಸಲಿಟ್ಟಿರ್ತಕ್ಕಂಥ ಖಜಾನೆ ಹಣವನ್ನ ಖರ್ಚು ಮಾಡಿ. SCP TSP ಹಣವನ್ನ ಅದಕ್ಕೆ ಯಾಕೆ ಮಾಡ್ತೀರಿ? ಒಂದು, ಈಗೇನು ನೀವು ಖರ್ಚು ಮಾಡಿದ್ದೀರಿ 38 ಕೋಟಿ ಹಣ, ಇದು ಸಣ್ಣ ಹಣ 42,000 ಕೋಟಿ ಇನ್ನೆಷ್ಟು ದೊಡ್ಡ ಹಣ. ಅದರಿಂದ ಎಷ್ಟು ಜನ ಉದ್ಧಾರ ಆಗಬಹುದಾಗಿತ್ತು. ನೀವು ಹಾಳು ಮಾಡ್ತಾ ಇದ್ದೀರಿ, ಅದು ಲೆಕ್ಕಕ್ಕಿಲ್ಲ. ಬರೀ ನೀವು ಲೆಕ್ಕ ಮಾತ್ರ ಕೊಡ್ಲಿಕ್ಕೆ ತೋರಿಸಿ ನೀವು ಗುಳುಂ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಗೊತ್ತಿದೆ. ಈ 38 ಕೋಟಿ ರೂಪಾಯಿ 36 ಲಕ್ಷ ಏನಾದರೂ ಭವಿಷ್ಯ ಕೆಲವು ಕುಟುಂಬಗಳಿಗೆ ಮನೆ ನಿರ್ಮಿಸಿಕೊಳ್ಳಲಿಕ್ಕೆ ಏನಾದರೂ ನೀವು ಹಣ ಕೊಟ್ಟಿದ್ದಿದ್ರೆ, ಈ ಹಣನ 1,900 ಮನೆಗಳು ಕಟ್ಟಬಹುದಾಗಿತ್ತು ಅವರಿಗೆ, ಆ ಬಡವರಿಗೆ. ನೀವು ಮಾಡಿಲ್ಲ. ಅಥವಾ ಅದು ಬೇಡ, ಈ ಯುವಕರಿಗೆ ಈ ಕಾರುಗಳು ಕೊಡ್ತಿರಲ್ಲ, ಟ್ಯಾಕ್ಸಿ ಓಡಿಸ್ಕೊಂಡು ಬದುಕ್ತಿಲಿ ಅಂತ, ಅಂತವರಿಗೇನಾದ್ರೂ ನೀವು ಕಾರುಗಳು ಕೊಡಿಸಿದ್ರೆ 1,000 ಜನರಿಗೆ ಕಾರುಗಳು ಕೊಡಬಹುದಾಗಿತ್ತು. 1,000 ಜನರಿಗೆ ಕುಟುಂಬಗಳು ಬದುಕುತ್ತಿದ್ವು, ಎಂಪ್ಲಾಯ್ಮೆಂಟ್ ಸಿಗ್ತಿತ್ತು. ಅದು ಬೇಡ ಅಂತ ಇಟ್ಕೊಳ್ಳಿ. ಒಂದು ಸಮಯ ಸ್ವಯಂ ಉದ್ಯೋಗ ಆಗಿದ್ದಿದ್ರೆ ನೀವು ಕೊಡ್ತಕ್ಕಂಥ ಸಾಲದ ರೂಪದಲ್ಲಿ ಕೊಡೋದು 3,800 ಜನರಿಗೆ ನೀವು ಸಾಲ ಕೊಡಬಹುದಾಗಿತ್ತು, ಮಾಡಿಲ್ಲ. ಅಥವಾ ಗಂಗಾ ಕಲ್ಯಾಣ ಹಾಕ್ಸ್ಕೊಟ್ರೆ ರೈತರು ಉದ್ಧಾರ ಆಗ್ತಾರಂತ ಏನಾದ್ರೂ ನೀವು ಅದನ್ನ ನೀವು ಕೊಡೋಷ್ಟೇ ಹಣನ ಫಿಕ್ಸ್ ಮಾಡಿ ಕೊಟ್ಟಿದ್ದಿದ್ರೆ 760 ಕುಟುಂಬಗಳಿಗೆ ಗಂಗಾ ಕಲ್ಯಾಣ ಸಿಗ್ತಾ ಇತ್ತು. ಇಂಥ ಅನ್ಯಾಯ ಇವತ್ತು ನೀವು ಇದನ್ನೆಲ್ಲನೂ ತಪ್ಪಿಸಿ ಮಾಡ್ತಾ ಇದ್ದೀರಿ. ಇದು ಸರಿಯಾದ ಕ್ರಮ ಅಲ್ಲ. ಇದು ಲೂಟಿ ಸರ್ಕಾರ ಇದೆ. ಮಾನ್ಯ ಸಚಿವರಾಗಿರ್ತಕ್ಕಂಥ ಮಹದೇವಪ್ಪನವರು ದಲಿತ ವಿರೋಧಿ ಇದ್ದಾರೆ. ಇವರು ಕೇವಲ ಅವರ ಏನೋ ಬಾಸ್ಗಳನ್ನ ಹೋಲೈಕೆ ಮಾಡಿಕೊಂಡು ಇವರು ಲೂಟಿ ಮಾಡಿ ಇವರ ಕುಟುಂಬಗಳನ್ನ
ಉದ್ಧಾರ ಮಾಡ್ಕೊಳ್ಳೋ ಕೆಲಸ ಮಾಡ್ತಿದ್ದಾರೆ ಹೊರತು ಇದು ಸಮುದಾಯವನ್ನ ಉದ್ಧಾರ ಮಾಡ್ತಕ್ಕಂಥ ಕೆಲಸ ಇವರಿಂದ ಆಗೋದಿಲ್ಲ. ತಕ್ಷಣ ಅವರು ರಾಜೀನಾಮೆ ಕೊಡಬೇಕು. ನಾನು ಹೇಳ್ತೇನೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡೋ ರೀತಿಯಲ್ಲಿ ನೀವು ಇವತ್ತಿನ ದಿವಸ ಅಧಿಕಾರ ನಡೆಸ್ತಾ ಇದ್ದೀರಿ. ಈ ರೀತಿ ಏನಾದರೂ ಬಾಬಾ ಸಾಹೇಬ್ ಬದುಕಿದ್ದಿದ್ರೆ ಇಂಥವರನ್ನ ಎಲ್ಲಿಡಬೇಕು ಅಲ್ಲಿ ಇಡ್ತಿದ್ರು. ಆದರೆ ಇವರು ಮಾಡಿರ್ತಕ್ಕಂಥ ಅನ್ಯಾಯ ಇವತ್ತು ದಲಿತರಿಗೆ ಸಂಪೂರ್ಣ ಸರ್ವನಾಶ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇವರೇ ಮಂತ್ರಿಯಾಗಿದ್ದುಕೊಂಡು SCP TSP ಹಣಕ್ಕೆ ಇವರೇ ಇವತ್ತು ಲೂಟಿ ಮಾಡಿ ಜನರನ್ನ ವಂಚನೆ ಮೋಸ ಮಾಡಿ ಅವ್ರಿಗೆ ಏನೂ ಸಿಗಲಾರ್ದಿದ್ದಂಗೆ ಮಾಡ್ತಿದ್ದಾರೆ ಅಂತಕ್ಕಂಥ ವಿಚಾರವನ್ನ ನಾನು ತಮ್ಮ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಜೊತೆಗೆ ಇವತ್ತೇನೋ ಒಳ ಮೀಸಲಾತಿ ಬಂದಿದೆ, ಇದರಲ್ಲೂ ಕೂಡ ಸಂಪೂರ್ಣ ತಾರತಮ್ಯ, ಯಾರೂ ಕೂಡ ನೆಮ್ಮದಿ ಇಲ್ಲದಂತೆ ಮಾಡಿದ್ದಾರೆ. ಈಗ ಅದು ಬಿಲ್ ಬರೋದಿದೆ, ಅಲ್ಲೇ ಇದೆಲ್ಲ ಮಾತಾಡಿದ ಮೇಲೆ ನಾನು ಮುಂದಿನ ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ನಂತರ ಬರ್ತೇನೆ.